ರಾಜ್ಯದಲ್ಲಿ ಹಿಜಾಬ್ ವಿವಾದ ಮತ್ತೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ರಾಮಕೃಷ್ಣ ಅವರಿಗೆ 2 ವರ್ಷದ ಹಿಂದಿನ ಹಿಜಾಬ್ ವಿವಾದ ಈಗ ಎಫೆಕ್ಟ್ ಅಂತೆ. ಅವತ್ತು ಆ ವಿದ್ಯಾರ್ಥಿನಿಯರನ್ನು ಅವ್ರು ತಡೆದಿದ್ರು. ಅವತ್ತಿನ ಆದೇಶ ಆಗಿತ್ತು, ಸರ್ಕಾರದ ಆದೇಶವನ್ನು ಅವ್ರು ಪಾಲನೆ ಮಾಡಿರ್ತಾರೆ. ಅದಕ್ಕೆ ಅವ್ರಿಗೆ ಯಾಕಿದು, ಅದಕ್ಕೆ ಅವ್ರು ಕೊಟ್ಟಿದ್ದ ಅವಾರ್ಡನ್ನು ಸರ್ಕಾರ ವಾಪಸ್ ಪಡೆದಿದೆ. ಶುದ್ಧ ಮೂರ್ಖತನ ನನ್ನ ಪ್ರಕಾರ ಇದು. ಅದು ಯಾರು ಇರಲಿ, ನಾಳೆ ಒಬ್ಬ ಪೊಲೀಸ್ ಆಫೀಸರು ಯಾರೋ ಒಬ್ಬರು BJPನವರನ್ನು ತಡೆದಿರ್ತಾರೆ ಯಾವುದೋ ಪ್ರೊಟೆಸ್ಟಲ್ಲಿ, ಅವ್ರಿಗೆ ಅವಾರ್ಡ್ ಬಂತು ಅಂದಾಗ ಕೊಡಲ್ಲ, ಅವ್ರಿಗೆ ಅವಾರ್ಡ್ನ ವಾಪಸ್ ತಗೋತೀವಿ ಅಂತಂದರೆ ಓಕೆನಾ? ಅರೆ, ಎ ಪ್ರಿನ್ಸಿಪಲ್ ಇಸ್ ಫಾಲೋಡ್ ದಟ್ ಡೇ ಗೌರ್ಮೆಂಟ್ ಆರ್ಡರ್. ವಾಟ್ ಈಸ್ ಹಿ ಎಕ್ಸ್ಪೆಕ್ಟೆಡ್ ಟು ಡೂ? ಅವ್ನು ಏನು ಮಾಡಬೇಕಾಗಿದೆ ಹೇಳಿ ನೀವೇ? ಅವರ ಪ್ರಿನ್ಸಿಪಾಲ್ ಯಾರು ಇದೆಲ್ಲ ನಿಮ್ಗಳಿಗೆ ತೀರ್ಮಾನ ಕೊಡೋರು? ಕೊಡೋದಕ್ಕೆ ಮೊದಲೇ ಯೋಚನೆ ಮಾಡ್ಕೋಬೇಕಾಗಿತ್ತು. ಅವಾಗ ಯಾರೋ ಆಕ್ಷೇಪ ಪಟ್ಟಿದ್ರು, ಅದಕ್ಕೆ ಕೊಡಲ್ಲ ಅಂತಂದ್ರೆ ವೆರಿ ಬ್ಯಾಡ್ ಪ್ರೆಸಿಡೆಂಟ್ ಅಂತ ದಾರಿ ಮಾಡ್ತಾ ಇದ್ದೀರಿ. ಐ ಆಮ್ ಟೆಲಿಂಗ್ ಯು, ನಾಳೆ ಒಂದು ದಿನ ಪೊಲೀಸ್ ಆಫೀಸರ್ಗೆ ಚೀಫ್ ಮಿನಿಸ್ಟರ್ಸ್ ಮೆಡಲ್ ಅನ್ನು ಕೊಡಬೇಕಾದ್ರೆ ಇವು ನಮ್ಮನ್ನು ಅಡ್ಡ ಹಾಕಿ ತಡೆದಿದ್ದ, ಲಾಠಿನಲ್ಲಿ ತಳ್ಳಿದ್ದ, ಹಾಗಾಗಿ ನಾವು ಕೊಡಲ್ಲ ಅವ್ರಿಗೆ ಅಂತ ಅಂದರೂ ಅನ್ನಬಹುದು. ಆಗ ಇಲ್ಲ ಅವ್ರು ಕಾನೂನು ಪಾಲನೆ ಮಾಡ್ತಾ ಇದ್ರು. ಇಲ್ಲೇನು ಆದೇಶ ಪಾಲನೆ ಮಾಡ್ತಿದ್ದಾರೆ ಆ ಪ್ರಿನ್ಸಿಪಲ್. ಆ ಪ್ರಿನ್ಸಿಪಲ್ಗೆ ಸರ್ಕಾರ ಕೊಡೋ ಅಂತ ನಿಮ್ಮ ಪ್ರಶಸ್ತಿ ಏನು ವ್ಯತ್ಯಾಸ ಮಾಡಲ್ಲ. ಅವ್ರ ಜೀವನದಲ್ಲಿ ಏನು ದೊಡ್ಡ ಬದಲಾವಣೆ ಆಗಲ್ಲ. ನಿಮಗೆ ಮಾನ ಮರ್ಯಾದೆನ ನೀವು ಹಾಳು ಮಾಡ್ಕೋತೀರಿ ಅಷ್ಟೇ ಸರ್ಕಾರದವರು. ಅದರ ಬದಲು ಜನ ಹಿಂಗೆ ಮಾಡಿ ಅವ್ರಿಗೆ ಬಹುದೊಡ್ಡ ಪ್ರಶಸ್ತಿ ಯಾವುದಪ್ಪ ಅಂದರೆ ಎಲ್ಲರೂ ಒಂದು ಕಾಗದ ಬರೀರಿ, ಒಳ್ಳೇದು ಪ್ರಿನ್ಸಿಪಾಲ್ರೇ ನಿಮಗೆ ಸರ್ಕಾರ ಕೊಡದಿದ್ರೇನು, ಜನಮೆಚ್ಚಿದ ಪ್ರಾಂಶುಪಾಲ ಅಂತ ನಾವೇ ಕೊಡ್ತೀವಿ ತಗೊಳ್ಳಿ ಅಂತ. ಆ ಗೌರವಕ್ಕೆ ಅವ್ರಿಗೆ ಸಿಗಲಿ, ಅದೇ ಸಾಕು. ಜನ ಜ್ಞಾಪಿಸ್ಕೊಳ್ಳೋದು ಅದನ್ನು. ಏನು ಸರ್ಕಾರಗಳು, ಏನು ಲೆಕ್ಕಾಚಾರ ನಿಮ್ಮದು? ಏನು ಪ್ರೆಸಿಡೆಂಟ್ಗಳನ್ನು ಸೆಟ್ ಮಾಡ್ತೀರಿ? ಯಾರು ಸರ್ಕಾರ ನಡೆಸ್ತಾರೆ? ಎಸ್